ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಅದರಲ್ಲೂ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧ ತನ್ನ ದಿಕ್ಕನ್ನು ಬದಲಾಯಿಸುತ್ತಿದ್ದಾನೆ ಎಂದರೆ ಅಲ್ಲಿ ದೊಡ್ಡ ಬದಲಾವಣೆಗಳು ಕಾದಿವೆ ಎಂದೇ ಅರ್ಥ. ಬರುವ ಮೇ 13, 2026ರಂದು ಬುಧನು ಕುಬೇರನ ದಿಕ್ಕಾದ ಉತ್ತರ ದಿಕ್ಕಿನತ್ತ ಮುಖ ಮಾಡಲಿದ್ದಾನೆ. ಈ ಉತ್ತರಮುಖಿ ಬುಧನ ಸಂಚಾರವು 4 ರಾಶಿಯವರ ಪಾಲಿಗೆ ಹಣದ ಮಳೆಯನ್ನೇ ಸುರಿಸಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವುವು? ನಿಮ್ಮ ರಾಶಿ ಇದರಲ್ಲಿ ಇದೆಯೇ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 1. ಜ್ಯೋತಿಷ್ಯದಲ್ಲಿ ಬುಧ ಗ್ರಹದ ಸ್ಥಾನಮಾನ. ಬುಧನನ್ನು ನವಗ್ರಹಗಳಲ್ಲಿ ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ. ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಈ ಗ್ರಹವು ಚುರುಕುತನಕ್ಕೆ ಹೆಸರಾಗಿದೆ. ಬುದ್ಧಿಶಕ್ತಿ ಮತ್ತು ತರ್ಕ. ಬುಧನು ನಮ್ಮ ಮೆದುಳಿನ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ. ಗಣಿತ, ವಿಜ್ಞಾನ ಮತ್ತು ತರ್ಕಬದ್ಧ ಆಲೋಚನೆಗಳಿಗೆ ಬುಧನೇ ಆಧಾರ. ಸಂವಹನ ಕಲೆ. ನಾವು ಮಾತನಾಡುವ ರೀತಿ, ಬರೆಯುವ ಕಲೆ ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸುವ ಕೌಶಲ್ಯವನ್ನು ಬುಧ ನಿರ್ಧರಿಸುತ್ತಾನೆ. ಮಾರ್ಕೆಟಿಂಗ್, ವಕೀಲ ವೃತ್ತಿ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಬುಧನ ಅನುಗ್ರಹ ಅತಿ ಮುಖ್ಯ. ವ್ಯಾಪಾರ ಮತ್ತು ವಾಣಿಜ್ಯ. ಬುಧನನ್ನು ವ್ಯಾಪಾರಕಾರಕ ಎನ್ನಲಾಗುತ್ತದೆ. ಹಣಕಾಸಿನ ವಹಿವಾಟು, ಷೇರು ಮಾರುಕಟ್ಟೆ ಮತ್ತು ಉದ್ಯಮದಲ್ಲಿ ಯಶಸ್ಸು ಸಾಧಿಸಲು ಬುಧನ ಬಲ ಇರಲೇಬೇಕು. 2. ಉತ್ತರಮುಖಿ ಸಂಚಾರದ ವಿಶೇಷತೆ. ಸಾಮಾನ್ಯವಾಗಿ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತವೆ. ಆದರೆ ಇಲ್ಲಿ ಉತ್ತರ ದಿಕ್ಕಿನ ಚಲನೆ ಎಂಬುದು ಬಹಳ ವಿಶೇಷವಾದುದು. ಕುಬೇರನ ದಿಕ್ಕು. ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕು ಸಂಪತ್ತಿನ ಅಧಿಪತಿಯಾದ ಕುಬೇರನಿಗೆ ಸೇರಿದ್ದು. ಬುಧ ಮತ್ತು ಉತ್ತರದ ಸಂಬಂಧ. ಬುಧನು ಸ್ವತಃ ಉತ್ತರ ದಿಕ್ಕಿನ ಅಧಿಪತಿ. ಯಾವಾಗ ಬುಧನು ಉತ್ತರಮುಖಿಯಾಗಿ ಸಂಚರಿಸುತ್ತಾನೋ ಆಗ ಆತನ ಶಕ್ತಿ ಇಮ್ಮಡಿಯಾಗುತ್ತದೆ. ಇದು ತನ್ನ ಸ್ವಂತ ಮನೆಗೆ ಅಥವಾ ಪ್ರಿಯವಾದ ದಿಕ್ಕಿಗೆ ಹಿಂತಿರುಗುವ ಸ್ಥಿತಿ ಇದ್ದಂತೆ. ಫಲಿತಾಂಶ. ಈ ಸಂಚಾರದಿಂದಾಗಿ ಜಗತ್ತಿನಾದ್ಯಂತ ಆರ್ಥಿಕ ಚಟುವಟಿಕೆಗಳು ವೇಗ ಪಡೆಯುತ್ತವೆ. ಹೂಡಿಕೆದಾರರಿಗೆ ಇದು ಸುವರ್ಣ ಕಾಲ. 3. ಮೇ 13, 2026ರ ಸಂಧಿಕಾಲ. ಈ ಘಟನೆಯು ಕೇವಲ ಕಾಕತಾಳೀಯವಲ್ಲ. ಇದು ನಕ್ಷತ್ರ ಮಂಡಲದಲ್ಲಿ ನಡೆಯುವ ದೊಡ್ಡ ಬದಲಾವಣೆ. ದಿನಾಂಕ: ಮೇ 13, 2026. ಸಮಯ: ರಾತ್ರಿ 11:27ಕ್ಕೆ ಸರಿಯಾಗಿ ಈ ಪಥ ಬದಲಾವಣೆ ಆರಂಭವಾಗಲಿದೆ. ಪರಿಣಾಮ: ಈ ಸಮಯದಲ್ಲಿ ಬುಧನು ತನ್ನ ಸೌಮ್ಯ ಸ್ವಭಾವವನ್ನು ಬಿಟ್ಟು ಹೆಚ್ಚು ಕ್ರಿಯಾಶೀಲನಾಗುತ್ತಾನೆ. ಇದು ವ್ಯಕ್ತಿಗಳ ಜಾತಕದಲ್ಲಿರುವ ಬುಧನ ಸ್ಥಾನವನ್ನು ಅವಲಂಬಿಸಿ ಅವರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ನೇರ ಪ್ರಭಾವ ಬೀರುತ್ತದೆ. 4. ಈ ಸಂಚಾರದಿಂದ ಆಗುವ ಪ್ರಮುಖ ಬದಲಾವಣೆಗಳು. ಬುಧನು ಉತ್ತರಾಭಿಮುಖವಾಗಿ ಚಲಿಸುವಾಗ ನಾವು ಈ ಕೆಳಗಿನ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಆರ್ಥಿಕ ಸುಧಾರಣೆ. ಸ್ಥಗಿತಗೊಂಡಿದ್ದ ಹಣಕಾಸಿನ ಮೂಲಗಳು ಮತ್ತೆ ತೆರೆದುಕೊಳ್ಳುತ್ತವೆ. ಹೊಸ ಉದ್ಯೋಗಾವಕಾಶ. ತಾಂತ್ರಿಕ ಮತ್ತು
ಸಂವಹನ ಕ್ಷೇತ್ರದಲ್ಲಿ ಹೊಸ ಉದ್ಯೋಗಗಳ ಸೃಷ್ಟಿಯಾಗುತ್ತದೆ. ವ್ಯಾಪಾರ ವೃದ್ಧಿ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳಿಗೆ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ತೀಕ್ಷ್ಣ ಬುದ್ಧಿಶಕ್ತಿ. ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಹೊಸ ಆಲೋಚನೆಗಳು ಹೊಳೆಯುತ್ತವೆ. ಮಿಥುನ ರಾಶಿ. 1. ಅಧಿಪತಿಯೇ ಆಶೀರ್ವದಿಸುವ ಕಾಲ. ವೀಕ್ಷಕರೇ, ಈಗ ನಾವು ನಮ್ಮ ಮೊದಲ ರಾಶಿಯ ಬಗ್ಗೆ ಮಾತನಾಡೋಣ. ಅದುವೇ ಮಿಥುನ ರಾಶಿ. ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿ. ಮನೆಯ ಮಾಲೀಕನೇ ಮನೆಗೆ ಬಂದಾಗ ಎಷ್ಟು ಸಂಭ್ರಮವಿರುತ್ತದೋ ಅದೇ ರೀತಿ ಬುಧನು ಈಗ ಉತ್ತರ ದಿಕ್ಕಿನತ್ತ ಸಂಚರಿಸುವಾಗ ತನ್ನ ನೆಚ್ಚಿನ ರಾಶಿಯಾದ ಮಿಥುನಕ್ಕೆ ಮೊಟ್ಟ ಮೊದಲ ಆದ್ಯತೆ ನೀಡಲಿದ್ದಾನೆ. ಸಕಾರಾತ್ಮಕತೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಲಿದೆ. ಇದುವರೆಗೆ ನಿಮ್ಮ ಮೇಲೆ ಹರಿದಾಡುತ್ತಿದ್ದ ನಕಾರಾತ್ಮಕ ವಿಚಾರಗಳು ದೂರವಾಗಿ ಹೊಸ ಚೈತನ್ಯ ನಿಮ್ಮದಾಗಲಿದೆ. ನಿಮ್ಮ ರಾಶಿಯ ಮೇಲೆ ಬುಧನ ನೇರ ದೃಷ್ಟಿ ಇರುವುದರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ರೀತಿಯ ಮ್ಯಾಜಿಕ್ ನಡೆಯುವುದನ್ನು ನೀವು ಗಮನಿಸಬಹುದು. 2. ಆರ್ಥಿಕ ಲಾಭ ಮತ್ತು ಹೂಡಿಕೆ. ಹಳೆಯ ಹೂಡಿಕೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಇದು ಗೋಲ್ಡನ್ ಪೀರಿಯಡ್. ಈ ಹಿಂದೆ ಅಂದರೆ 1 ವರ್ಷ ಅಥವಾ 5-6 ತಿಂಗಳ ಹಿಂದೆ ನೀವು ಮಾಡಿದ ಷೇರು ಮಾರುಕಟ್ಟೆ ಹೂಡಿಕೆ ಅಥವಾ ಭೂಮಿಯ ಮೇಲಿನ ಹೂಡಿಕೆ ಈಗ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿದೆ. ಹಣದ ವಾಪಸಾತಿ. ಯಾರಾದರೂ ನಿಮ್ಮ ಹಣವನ್ನು ಪಡೆದು ಮರಳಿಸದೆ ಸತಾಯಿಸುತ್ತಿದ್ದಾರೆಯೇ? ಚಿಂತಿಸಬೇಡಿ. ಬುಧನ ಈ ಉತ್ತರಮುಖಿ ಚಲನೆಯು ಅವರ ಮನಸ್ಸನ್ನು ಬದಲಾಯಿಸಿ ನಿಮ್ಮ ಹಣ ನಿಮ್ಮ ಕೈ ಸೇರುವಂತೆ ಮಾಡುತ್ತದೆ. ಬ್ಯಾಂಕ್ ಲೋನ್ಗಾಗಿ ಕಾಯುತ್ತಿದ್ದವರಿಗೆ ಈ ಅವಧಿಯಲ್ಲಿ ಗುಡ್ ನ್ಯೂಸ್ ಸಿಗಲಿದೆ. 3. ವೃತ್ತಿಜೀವನ ಮತ್ತು ಸಂವಹನ ಚಾತುರ್ಯ. ವಾಕ್ಚಾತುರ್ಯ. ಮಿಥುನ ರಾಶಿಯವರ ದೊಡ್ಡ ಶಕ್ತಿಯೇ ಅವರ ಮಾತು. ಈಗ ಬುಧನು ನಿಮ್ಮ ಸಂವಹನ ಶಕ್ತಿಯನ್ನು 10 ಪಟ್ಟು ಹೆಚ್ಚಿಸಲಿದ್ದಾನೆ. ನೀವು ಸೇಲ್ಸ್, ಮಾರ್ಕೆಟಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಮಾತುಗಳಿಂದಲೇ ನೀವು ದೊಡ್ಡ ಡೀಲ್ಗಳನ್ನು ಕ್ಲೋಸ್ ಮಾಡುತ್ತೀರಿ. ಕಚೇರಿ ವಾತಾವರಣ. ಆಫೀಸ್ ಮೀಟಿಂಗ್ಗಳಲ್ಲಿ ನಿಮ್ಮ ಐಡಿಯಾಗಳು ಎಲ್ಲರಿಗೂ ಇಷ್ಟವಾಗಲಿವೆ. ಮೇಲಾಧಿಕಾರಿಗಳು ನಿಮ್ಮ ಚತುರತೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು. ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ಹೊಸ ಕ್ಲೈಂಟ್ಸ್ ಅಥವಾ ಗ್ರಾಹಕರು ಹುಡುಕಿಕೊಂಡು ಬರುತ್ತಾರೆ. ಇದು ನಿಮ್ಮ ಬಿಸ್ನೆಸ್ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. 4. ವಿದ್ಯಾರ್ಥಿಗಳಿಗೆ ಮತ್ತು ವೈಯಕ್ತಿಕ ಬೆಳವಣಿಗೆ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ. ಕಠಿಣವಾದ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತವೆ. ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಕನಸು ಕಾಣುತ್ತಿರುವ ಮಿಥುನ ರಾಶಿಯವರಿಗೆ ದಾರಿ ಸುಗಮವಾಗಲಿದೆ. ಸಲಹೆ. ಮಿಥುನ ರಾಶಿಯವರೇ, ಈ ಅವಧಿಯನ್ನು ವ್ಯರ್ಥ ಮಾಡಬೇಡಿ. ಹಠಾತ್ ಧನಲಾಭವಾಗುವ ಸಂಭವ ಇರುವುದರಿಂದ ಸಣ್ಣ ಹೂಡಿಕೆಗಳನ್ನು ಮಾಡಲು ಇದು ಸೂಕ್ತ ಸಮಯ. ನಿಮ್ಮ ಮಾತು ಕಠೋರವಾಗಿಲ್ಲದಂತೆ ಎಚ್ಚರ ವಹಿಸಿ, ಏಕೆಂದರೆ ನಿಮ್ಮ ಬುದ್ಧಿವಂತಿಕೆ ಕೆಲವೊಮ್ಮೆ ಬೇರೆಯವರಿಗೆ ಅಹಂಕಾರದಂತೆ ಕಾಣಬಹುದು. ಕನ್ಯಾ ರಾಶಿ. ಅದೃಷ್ಟದ ಬಾಗಿಲು ತೆರೆಯುವ ಸಮಯ. 1. ಸ್ವಕ್ಷೇತ್ರದ ಅಧಿಪತಿಯ ಕೃಪೆ. ವೀಕ್ಷಕರೇ, ಈಗ ನಾವು ಮಾತನಾಡಲಿರುವ
ರಾಶಿ ಕನ್ಯಾ ರಾಶಿ. ಮಿಥುನ ರಾಶಿಯಂತೆ ಕನ್ಯಾ ರಾಶಿಗೂ ಕೂಡ ಬುಧನೇ ಅಧಿಪತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯು ಬುಧನಿಗೆ ಅತ್ಯಂತ ಪ್ರಿಯವಾದ ರಾಶಿ. ಬುಧನು ಉತ್ತರಮುಖಿಯಾಗಿ ಸಂಚರಿಸುತ್ತಿರುವ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ವಿಶೇಷವಾದ ರಾಜಯೋಗದಂತಹ ಫಲಗಳು ಲಭಿಸಲಿವೆ. ಬದಲಾವಣೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಅಥವಾ ಗೊಂದಲಗಳು ಈಗ ಮಂಜಿನಂತೆ ಕರಗಲಿವೆ. ನಿಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುವುದರಿಂದ ಕೈಗೆತ್ತಿಕೊಂಡ ಪ್ರತಿಯೊಂದು ಕೆಲಸದಲ್ಲೂ ಸ್ಪಷ್ಟತೆ ಇರುತ್ತದೆ. 2. ವೃತ್ತಿಜೀವನ ಮತ್ತು ಉದ್ಯೋಗದಲ್ಲಿ ಬಡ್ತಿ. ಕೆಲಸದ ಸ್ಥಳ. ಉದ್ಯೋಗಸ್ಥರಿಗೆ ಈ ಸಮಯವು ವರದಾನದಂತಿದೆ. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಆಫೀಸ್ನಲ್ಲಿ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಮುಕ್ತಕಂಠದಿಂದ ಶ್ಲಾಘಿಸುತ್ತಾರೆ. ಆರ್ಥಿಕ ಲಾಭ. ಬಹಳ ದಿನಗಳಿಂದ ಬಾಕಿ ಇದ್ದ ಬಡ್ತಿ ಅಥವಾ ಸಂಬಳದ ಹೆಚ್ಚಳ ಈಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ಶುಭವಾರ್ತೆ ಕೇಳುವ ಸಾಧ್ಯತೆ ಹೆಚ್ಚಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಹ್ವಾನ ಬರಬಹುದು. 3. ಯೋಜನೆ ಮತ್ತು ಆರ್ಥಿಕ ನಿರ್ವಹಣೆ. ವಿಶ್ಲೇಷಣಾತ್ಮಕ ಶಕ್ತಿ. ಕನ್ಯಾ ರಾಶಿಯವರು ಮೂಲತಃ ತುಂಬ ಯೋಜನಾಬದ್ಧವಾಗಿ ಕೆಲಸ ಮಾಡುವವರು. ಬುಧನ ಪ್ರಭಾವದಿಂದ ನಿಮ್ಮ ಈ ಯೋಜನಾ ಶಕ್ತಿ ಈಗ ಮತ್ತಷ್ಟು ಚುರುಕಾಗುತ್ತದೆ. ಭವಿಷ್ಯದ ದೃಷ್ಟಿಯಿಂದ ನೀವು ಮಾಡುವ ಹೊಸ ಬಿಸ್ನೆಸ್ ಪ್ಲಾನ್ಗಳು ಅಥವಾ ಹೂಡಿಕೆಗಳು ದೀರ್ಘಕಾಲದ ಲಾಭವನ್ನು ನೀಡಲಿವೆ. ಸಲಹೆ. ಹಣದ ಒಳಹರಿವು ಹೆಚ್ಚಾದಂತೆ ಖರ್ಚುಗಳು ಕೂಡ ಹೆಚ್ಚಾಗುವ ಸಂಭವವಿರುತ್ತದೆ. ಆದ್ದರಿಂದ ಅತಿಯಾದ ಉತ್ಸಾಹದಲ್ಲಿ ಅನಾವಶ್ಯಕ ವಸ್ತುಗಳ ಮೇಲೆ ಹಣ ವ್ಯಯ ಮಾಡಬೇಡಿ. ಸರಿಯಾದ ಬಜೆಟ್ ರೂಪಿಸಿ ಹಣವನ್ನು ಉಳಿತಾಯದತ್ತ ಹರಿಸುವುದು ಉತ್ತಮ. 4. ಭವಿಷ್ಯದ ಮುನ್ಸೂಚನೆ ಮತ್ತು ಪರಿಹಾರ. ವ್ಯಾಪಾರಸ್ಥರಿಗೆ. ವ್ಯಾಪಾರದಲ್ಲಿ ತೊಡಗಿರುವ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಹೊಸ ಮಾರುಕಟ್ಟೆ ಅಥವಾ ಹೊಸ ಶಾಖೆಗಳನ್ನು ತೆರೆಯಲು ಅವಕಾಶ ಸಿಗಲಿದೆ. ಆಮದು ರಫ್ತು ವ್ಯವಹಾರದಲ್ಲಿ ಇರುವವರಿಗೆ ಈ ಬುಧ ಸಂಚಾರವು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿದೆ. ಕನ್ಯಾ ರಾಶಿಯವರೇ, ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಆದರೆ ಸೋಮಾರಿತನಕ್ಕೆ ಅವಕಾಶ ಕೊಡಬೇಡಿ. ಬುಧವಾರದಂದು ಹಸಿರು ತರಕಾರಿಗಳನ್ನು ಸೇವಿಸುವುದು ಅಥವಾ ದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಇನ್ನೂ ಹೆಚ್ಚಿಸುತ್ತದೆ. ತುಲಾ ರಾಶಿ. ಸಮತೋಲನ ಮತ್ತು ಸಮೃದ್ಧಿಯ ಸುವರ್ಣ ಕಾಲ. 1. ಜೀವನದಲ್ಲಿ ಹೊಸ ಸಕಾರಾತ್ಮಕತೆ. ವೀಕ್ಷಕರೇ, ಈಗ ನಾವು ಚರ್ಚಿಸಲಿರುವ ರಾಶಿ ಸಮತೋಲನಕ್ಕೆ ಹೆಸರಾದ ತುಲಾ ರಾಶಿ. ಬುಧನ ಈ ಉತ್ತರಮುಖಿ ಸಂಚಾರವು ತುಲಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಿರತೆಯನ್ನು ತರಲಿದೆ. ಇದುವರೆಗೆ ನೀವು ಅನುಭವಿಸುತ್ತಿದ್ದ ಅಸ್ಥಿರತೆ ಅಥವಾ ಗೊಂದಲಗಳು ದೂರವಾಗಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ಮನಃಶಾಂತಿ. ಬುಧನ ಪ್ರಭಾವದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಸರ ಸಕಾರಾತ್ಮಕವಾಗಿ ಬದಲಾಗಲಿದೆ. ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಮುನ್ನುಗ್ಗಲು ಇದು ಸೂಕ್ತ ಸಮಯ. 2. ಉದ್ಯೋಗ ಬದಲಾವಣೆ ಮತ್ತು ಪಾಲುದಾರಿಕೆ ಲಾಭ. ಕೆಲಸದ ಬದಲಾವಣೆ.
ನೀವೇನಾದರೂ ಪ್ರಸ್ತುತ ಇರುವ ಕೆಲಸದಿಂದ ಬೇಸತ್ತು ಹೊಸ ಅವಕಾಶಗಳಿಗಾಗಿ ಹುಡುಕಾಡುತ್ತಿದ್ದರೆ ಈಗ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಪ್ರತಿಷ್ಠಿತ ಕಂಪನಿಗಳಿಂದ ಆಕರ್ಷಕ ಸಂಬಳದೊಂದಿಗೆ ಕೆಲಸದ ಆಫರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಇದು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಮಹತ್ವದ ತಿರುವು ನೀಡಲಿದೆ. ಪಾಲುದಾರಿಕೆ. ಯಾರು ಪಾಲುದಾರಿಕೆಯಲ್ಲಿ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡುತ್ತಿದ್ದಾರೋ ಅಂತಹ ತುಲಾ ರಾಶಿಯವರಿಗೆ ಈ ಬುಧನ ಸಂಚಾರವು ಭರ್ಜರಿ ಲಾಭವನ್ನು ತಂದುಕೊಡಲಿದೆ. ಪಾಲುದಾರರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಮ್ಮತದ ನಿರ್ಧಾರಗಳಿಂದ ವ್ಯವಹಾರವು ಲಾಭದ ಹಾದಿಯಲ್ಲಿ ಸಾಗಲಿದೆ. 3. ಹಠಾತ್ ಧನಲಾಭ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್. ಹಣಕಾಸಿನ ಸ್ಥಿತಿ. ತುಲಾ ರಾಶಿಯವರೇ, ಈ ಅವಧಿಯ ಅತ್ಯಂತ ದೊಡ್ಡ ಹೈಲೈಟ್ ಅಂದರೆ ಅದು ಹಠಾತ್ ಧನಲಾಭ. ಹಳೆಯ ಆಸ್ತಿ ಮಾರಾಟದಿಂದ ಅಥವಾ ನಿರೀಕ್ಷಿಸದ ಮೂಲಗಳಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಬಹುದು. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಹೆಚ್ಚಾಗಲಿದೆ. ಕೌಟುಂಬಿಕ ನೆಮ್ಮದಿ. ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಹಣದ ಸಮಸ್ಯೆಗಳು ಬಗೆಹರಿಯುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ವಾತಾವರಣ ನಿರ್ಮಾಣವಾಗಲಿದೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. 4. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಸಲಹೆ. ಬೌದ್ಧಿಕ ಬೆಳವಣಿಗೆ. ಬುಧನು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವುದರಿಂದ ಕಠಿಣ ನಿರ್ಧಾರಗಳನ್ನು ಕೂಡ ನೀವು ಬಹಳ ಸುಲಭವಾಗಿ ಮತ್ತು ಧೈರ್ಯವಾಗಿ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಸಾಮಾಜಿಕ ಗೌರವವು ಈ ಸಮಯದಲ್ಲಿ ಹೆಚ್ಚಾಗಲಿದೆ. ಸಲಹೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಿದೆ ಎಂದು ಅತಿಯಾದ ಆತ್ಮವಿಶ್ವಾಸದಿಂದ ವಿವೇಚನೆ ಇಲ್ಲದೆ ಹಣ ಹೂಡಿಕೆ ಮಾಡಬೇಡಿ. ಹಳೆಯ ಸಂಪರ್ಕಗಳನ್ನು ಬಳಸಿಕೊಳ್ಳಿ. ಅವುಗಳಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ದೊರೆಯಲಿದೆ. ಮಕರ ರಾಶಿ. ತಾಳ್ಮೆಗೆ ಸಿಗಲಿದೆ ತಕ್ಕ ಪ್ರತಿಫಲ. 1. ನಿಧಾನಗತಿಯ ಸ್ಥಿತಿ ಪ್ರಗತಿ. ವೀಕ್ಷಕರೇ, ಈಗ ನಾವು ಕೊನೆಯದಾಗಿ ಚರ್ಚಿಸಲಿರುವ ರಾಶಿ ಮಕರ ರಾಶಿ. ಶನಿದೇವನ ಅಧಿಪತ್ಯದ ಈ ರಾಶಿಯವರಿಗೆ ಬುಧನ ಉತ್ತರಮುಖಿ ಸಂಚಾರವು ಒಂದು ವಿಶಿಷ್ಟವಾದ ಫಲವನ್ನು ನೀಡಲಿದೆ. ಇಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು. ನಿಮ್ಮ ಪ್ರಗತಿಯು ರಾತ್ರೋರಾತ್ರಿ ಆಗದೇ ಇದ್ದರೂ ಅದು ಅತ್ಯಂತ ಸ್ಥಿರವಾಗಿ ಮತ್ತು ಭದ್ರವಾಗಿ ಇರಲಿದೆ. ಸಹನೆಗೆ ಫಲ. ಮಕರ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಬುಧನು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಶಿಸ್ತು ಮತ್ತು ಪರಿಪೂರ್ಣತೆ ಇರಲಿದೆ. 2. ರಿಯಲ್ ಎಸ್ಟೇಟ್ ಮತ್ತು ಷೇರು ಮಾರುಕಟ್ಟೆ. ಹೂಡಿಕೆ ಕ್ಷೇತ್ರ. ಯಾರಿಗೆ ರಿಯಲ್ ಎಸ್ಟೇಟ್ ಅಂದರೆ ಭೂಮಿ, ಮನೆ ಅಥವಾ ಅಪಾರ್ಟ್ಮೆಂಟ್ ವ್ಯವಹಾರದಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಇದು ಸುವರ್ಣ ಅವಕಾಶ. ಆಸ್ತಿ ಖರೀದಿ ಅಥವಾ ಮಾರಾಟದ ಮೂಲಕ ದೊಡ್ಡ ಲಾಭವನ್ನು ನಿರೀಕ್ಷಿಸಬಹುದು. ಹಾಗೆಯೇ ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಬುಧನು ಧನಲಾಭದ ಮುನ್ಸೂಚನೆ ನೀಡುತ್ತಿದ್ದಾನೆ. ಎಚ್ಚರಿಕೆ. ಇಲ್ಲಿ ಒಂದು ಮುಖ್ಯವಾದ ಸಲಹೆ. ಬುಧನು ಚತುರ ಗ್ರಹವಾಗಿರುವುದರಿಂದ ಹೂಡಿಕೆ ಮಾಡುವ ಮೊದಲು ಅತಿಯಾದ ಆತ್ಮವಿಶ್ವಾಸ ಬೇಡ. ತಿಳಿದವರ ಅಥವಾ ಹಣಕಾಸು ತಜ್ಞರ ಸಲಹೆಯನ್ನು ಪಡೆದು ಮುಂದುವರಿಯುವುದು ನಿಮ್ಮ
ಲಾಭವನ್ನು ದುಪ್ಪಟ್ಟು ಮಾಡುತ್ತದೆ. 3. ಸ್ಥಗಿತಗೊಂಡ ಕೆಲಸಗಳ ಪೂರ್ಣಾವಧಿ. ಯಶಸ್ಸಿನ ಹಾದಿ. ಮಕರ ರಾಶಿಯವರ ಜೀವನದಲ್ಲಿ ಬಹಳ ದಿನಗಳಿಂದ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರಬಹುದು. ಉದಾಹರಣೆಗೆ, ಮನೆಯ ನವೀಕರಣ ಇರಬಹುದು, ಹೊಸ ಬಿಸ್ನೆಸ್ ಲೈಸೆನ್ಸ್ ಇರಬಹುದು, ಅಥವಾ ಕಾನೂನು ಪ್ರಕ್ರಿಯೆಗಳಿರಬಹುದು. ಬುಧನ ಚಲನೆಯಿಂದ ಈ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಆ ಕೆಲಸಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. ಬಿಸ್ನೆಸ್ ವಿಸ್ತರಣೆ. ವ್ಯಾಪಾರಸ್ಥರಿಗೆ ತಮ್ಮ ಉದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸೂಕ್ತ ಸಮಯ. ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಗ್ರಹಗತಿಗಳು ಪೂರಕವಾಗಿವೆ. 4. ಭವಿಷ್ಯದ ದೃಷ್ಟಿಕೋನ ಮತ್ತು ಸಲಹೆ. ಹೊಸ ಯೋಜನೆ. ಈ ಅವಧಿಯಲ್ಲಿ ನಿಮಗೆ ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಲಭಿಸಲಿದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿರುವುದರಿಂದ ಸಾಲದ ಬಾಧೆಯಿಂದ ಮುಕ್ತಿ ಪಡೆಯುವಿರಿ. ಸಲಹೆ. ಮಕರ ರಾಶಿಯವರು ಈ ಸಮಯದಲ್ಲಿ ತಮ್ಮ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಬೇಕು. ಕೆಲಸದ ಒತ್ತಡದ ನಡುವೆ ವಿಶ್ರಾಂತಿ ಅಗತ್ಯ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಬುಧನ ಪ್ರಭಾವವನ್ನು ಸಕಾರಾತ್ಮಕವಾಗಿ ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಮಾನ್ಯ ಪರಿಹಾರಗಳು ಮತ್ತು ಸಲಹೆಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ಈ 4 ರಾಶಿಗಳಿಗೆ ಬುಧನು ಯಾವ ರೀತಿಯ ಶುಭ ಫಲಗಳನ್ನು ನೀಡಲಿದ್ದಾನೆ ಎಂದು ತಿಳಿದೆವು. ಆದರೆ ಈ ಶುಭ ಫಲಗಳ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಬುಧನ ದೋಷಗಳೇನಾದರೂ ಇದ್ದರೆ ಅವುಗಳನ್ನು ನಿವಾರಿಸಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಹಾಗೂ ಅಷ್ಟೇ ಶಕ್ತಿಯುತವಾದ ಪರಿಹಾರಗಳನ್ನು ತಿಳಿಸಲಾಗಿದೆ. ಬಣ್ಣ ಮತ್ತು ದಾನದ ಮಹತ್ವ. ಬುಧ ಗ್ರಹಕ್ಕೆ ಹಸಿರು ಬಣ್ಣ ಅತ್ಯಂತ ಪ್ರಿಯವಾದುದು. ಬುಧವಾರದ ದಿನ ನೀವು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮ್ಮಲ್ಲಿ ಬೌದ್ಧಿಕ ಸಾಮರ್ಥ್ಯ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಒಂದು ವೇಳೆ ಬಟ್ಟೆ ಧರಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಹಸಿರು ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ದಾನ. ಬುಧವಾರದ ದಿನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಹೆಸರು ಬೇಳೆಯನ್ನು ದಾನ ಮಾಡುವುದು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತದೆ. ಇದು ನಿಮ್ಮ ವ್ಯವಹಾರದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಆಧ್ಯಾತ್ಮಿಕ ಪರಿಹಾರ. ಗಣೇಶನ ಆರಾಧನೆ. ಮಹತ್ವ. ಬುಧ ಗ್ರಹದ ಅಧಿದೇವತೆ ವಿಘ್ನ ನಿವಾರಕ ಗಣಪತಿ. ಬುಧನ ದೋಷವಿದ್ದರೆ ಜೀವನದಲ್ಲಿ ಏಕಾಗ್ರತೆಯ ಕೊರತೆ ಮತ್ತು ಹಣಕಾಸಿನ ನಷ್ಟ ಉಂಟಾಗಬಹುದು. ಇದನ್ನು ಹೋಗಲಾಡಿಸಲು ಪ್ರತಿದಿನ ಅಥವಾ ಪ್ರತಿ ಬುಧವಾರದಂದು ಗಣಪತಿ ಸ್ತೋತ್ರ ಅಥವಾ ಅಥರ್ವಶೀರ್ಷವನ್ನು ಪಠಿಸಿ. ಮಂತ್ರ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ. ಗಣೇಶನಿಗೆ ಪ್ರಿಯವಾದ ದೂರ್ವೆ ಅಂದರೆ ಗರಿಕೆ ಅರ್ಪಿಸುವುದರಿಂದ ಬುಧನ ಅನುಗ್ರಹ ನಿಮಗೆ ಬೇಗನೆ ಲಭಿಸುತ್ತದೆ. ಸಮಾಜ ಸೇವೆ ಮತ್ತು ಪ್ರಕೃತಿ ಸಲಹೆ. ಪಕ್ಷಿಗಳಿಗೆ ಕಾಳು ಹಾಕುವುದು ಅಥವಾ ಮನೆಯ ಸುತ್ತಮುತ್ತ ಹಸಿರು ಗಿಡಗಳನ್ನು ಬೆಳೆಸಿ ಅವುಗಳಿಗೆ ನೀರು ಹಾಕುವುದು ಕೂಡ ಬುಧನನ್ನು ಪ್ರಸನ್ನಗೊಳಿಸುವ ಸುಲಭ ಮಾರ್ಗಗಳಾಗಿವೆ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ
ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೂ ಇದರ ಲಾಭವಾಗಲಿ ಎಂಬ ಉದ್ದೇಶದಿಂದ ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಅನೇಕ ಆಧ್ಯಾತ್ಮಿಕ ಜ್ಯೋತಿಷ್ಯ ಮತ್ತು ಜೀವನಕ್ಕೆ ಹತ್ತಿರವಾದ ಮಾಹಿತಿಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ತಿಳಿಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಆಲ್ ನೋಟಿಫಿಕೇಷನ್ಗಾಗಿ ಪ್ರೆಸ್ ಮಾಡಿ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿ ಫಲ ಖಂಡಿತ ಸಿಗುತ್ತದೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.